ಓಕೆ. ರುಕ್ಮಿಣಿ ವಸಂತ್ ಇದ್ದಾರಲ್ಲ, ಐ ಫೈಂಡ್ ಅ ವೆರಿ ವೆರಿ ಪ್ರಿಟಿ ಆಯಿತಾ. ಸೊ ನಂಗೆ ಅವ್ರದ್ದು ಲುಕ್ ರೀಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಿತ್ತು. ಇದು ಲುಕ್ ನಂದು ಅವ್ರದ್ದು ಫೇವ್ರೆಟ್ ಆಯಿತಾ. ಐ ಮೀನ್ ಶಿ ಲುಕ್ಸ್ ಪ್ರಿಟಿ ಇನ್ ಆಲ್ ದ ಲುಕ್ಸ್, ಬಟ್ ಇದು ನನಗೆ ರೀಕ್ರಿಯೇಟ್ ಮಾಡ್ಬೋದು. ಯಾಕಂತ ಹೇಳಿದರೆ ನನ್ನ ಹತ್ರ ಇದು ಔಟ್ಫಿಟ್ಸ್ ಸಿಮಿಲರ್ ಇದೆ. ಸೊ ಓಕೆ, ಇದು ನನ್ನ ಲುಕ್ ಆಯಿತಾ. ಆಮೇಲೆ ಅವ್ರ ತಲೆಗೊಂದು ಬ್ಯಾಂಡಾನ ಹಾಕಿದ್ದಾರಲ್ಲ, ಅದು ನನ್ನ ಹತ್ರ ಇಲ್ಲ ಎಕ್ಸಾಕ್ಟ್ ಸೇಮ್. ಆದರೆ ಎಂತಾದರೂ ಜುಗಾಡ್ ಮಾಡಿ ಹಾಕುವ. ನನಗೆ ಬ್ರೌನ್ ಕಲರೇ ಹಾಕಬೇಕು. ನನ್ನ ಹತ್ರ ಒಂದು ಕ್ರಾಪ್ ಟಾಪ್ ಉಂಟು, ಅದನ್ನು ಹಾಕ್ತೇನೆ ಆಯಿತಾ. ಅದನ್ನು ಎಂತಾದರೂ ಮಾಡು. ಇದು ನನ್ನ ಕ್ರಾಪ್ ಟಾಪ್. ಈಗ ಅಮ್ಮ ನೋಡಿದರೆ ಈಗ ಅಯ್ಯಯ್ಯೋ ಹೀಗೆ. ಆಮೇಲೆ ಇದು ಕಟ್ತೇನೆ ಆಯಿತಾ. ಹೇಗುಂಟು? ಚಂದ ಉಂಟಾ? ಬ್ಯಾಗ್ ಇಟ್ಕೊಂಡು ಬರ್ತೇನೆ ಆಯಿತಾ. ರೆಡಿ. ಅವರು ಅಷ್ಟು ಪರ್ಫೆಕ್ಟ್ ಕಾಣ್ತಾರೆ, ನಾನೇ ಹಾಗೆ ಕಾಣೋದಿಲ್ಲ. ಈಗ ಸ್ವಲ್ಪ ಸರಿ ಆಯಿತು ಅಲ್ಲ. ಲುಕ್ ಉಂಟಲ್ಲ, ಬೊಂಡ ಇಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಲೆಟ್ಸ್ ಗೋ ಅಂಡ್ ಡ್ರಿಂಕ್ ಬೊಂಡ. ಇದನ್ನು ಹಾಕಿ ಎಲ್ಲಿಯಾದರೂ ಹೋಗ್ಲಿಕ್ಕೆ ಆಗ್ತದಾ ನೋಡಿ. ಇದು ಮನೆಯಲ್ಲಿ ಮಾತ್ರ ಹಾಕ್ಲಿಕ್ಕೆ. ಈಗ ಸ್ವಲ್ಪ ಹೊತ್ತಲ್ಲಿ ನನ್ನ ಸ್ಕಿನ್ ಅವರ ಹಾಗೆ ಗ್ಲೋ ಆಗ್ತದೆ ಆಯ್ತಾ. ಅವರ ಹತ್ರ ಹೂ ಇತ್ತಲ್ಲ, ಒಂದು ನಿಮಿಷ. ಹೂ ಇದರಿಂದ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಇದೇ ಹಿಡ್ಕೊಂಡು ಬಂದೆ. ಕೆಳಗೆ ಮಾಡಿ ತೋರಿಸ್ತೇನೆ. ಪುಸ್ತಕ ಓದದಿದ್ರೆ ಸಹ ಪರವಾಗಿಲ್ಲ, ಪೋಸ್ ಮಾಡ್ಲಿಕ್ಕೆ ಒಂದು ಬುಕ್ಸ್ ಎಲ್ಲ ಇಟ್ಕೊಂಡು ಬಂದೆ ಆಯ್ತಾ.